ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೀರೆಗೆ ಯಾವುದೇ ಡ್ಯಾಮೇಜ್ ಆಗದೆ ಇರೋ ಥರ ಸಿಂಪಲ್ ಆಗಿ ಕ್ವಿಕ್ ಆಗಿ ಸೀರೆನ ಉಡಿಸೋದು ಹೇಗೆ ಅಂತ ನೋಡೋಣ. ಮೊದಲು ಸೀರೆನ ನಾನು ಫೋಲ್ಡ್ ಮಾಡಿ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಥರ ಫೋಲ್ಡ್ ಮಾಡಿಕೊಂಡು ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ನೆರಿಗೆ ಮಾಡಿಕೊಂಡು ಒಂದು 5ರಿಂದ 6 ನೆರಿಗೆ ಆಗಿದ ತಕ್ಷಣ ಬಾರ್ಡ್ರ್ ಹತ್ರ ಈಕ್ವಲ್ ಆಗಿ ನೆರಿಗೆನ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಬಟ್ಟೆ ಕ್ಲಿಪ್ಪಿಂದ ನಾನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಸೀರೆಯ ಮುಕ್ಕಾಲು ಭಾಗದಷ್ಟು ನಾನು ನೆರಿಗೆಗಳನ್ನು ಮಾಡಿಕೊಂಡು ಕ್ಲಿಪ್ನ ಹಾಕ್ಕೊಂಡು ಜೋಡಿಸ್ಕೊಂಡು ಇಟ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ನಾನಿಲ್ಲಿ ಸ್ಯಾರಿಯ ಪಲ್ಲು ಏನಿರುತ್ತಲ್ಲ ಅಲ್ಲಿ ನಾನು ನೆರಿಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ಹೇಗೆ ಪಲ್ಲುನ ನೆರಿಗೆಗಳನ್ನು ಮಾಡಿ ಉಟ್ಕೊಳ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ನೆರಿಗೆಗಳನ್ನು ಮಾಡಿ ಅಲ್ಲಲ್ಲಿ ಕ್ಲಿಪ್ಗಳಿಂದ ಸೆಕ್ಯೂರ್ ಮಾಡಿ ಇಟ್ಕೋಬೇಕಾಗತ್ತೆ. ನಿಮಗೆ ಇಷ್ಟು ಬೇಗ ನೆರಿಗೆಗಳು ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ಮನೆಯಲ್ಲಿ ಯಾರನ್ನಾದರೂ ಹೆಲ್ಪ್ಗೆ ತಗೊಂಡು ನೆರಿಗೆಗಳನ್ನು ಮಾಡ್ಕೋಬೋದು. ಹಬ್ಬ ಅಂದರೆ ಎಲ್ಲರೂ ಸೇರಿ ಮಾಡಿದ್ರೇ ಹಬ್ಬಕ್ಕೆ ಒಂದು ಕಳೆ ಅಲ್ವಾ. ಹಾಗಾಗಿ ಫಸ್ಟ್ ಟೈಮು ನಾವು ದೇವಿಗೆ ಸೀರೆನ ಉಡಿಸ್ತಾ ಇದ್ದೀವಿ, ನಮಗೆ ಹೇಗೆ ನೆರಿಗೆ ಮಾಡೋದು ಅದೆಲ್ಲ ಗೊತ್ತಿಲ್ಲ ಅನ್ನೋರಿಗೆ ಈ ಮೆಥಡು ತುಂಬಾ ಈಸಿಯಾಗಿದೆ. ಕ್ವಿಕ್ಕಾಗಿ ಕೂಡ ನೀವು ದೇವಿಗೆ ಸೀರೆನ ಉಡಿಸ್ಬೋದು. ನಾನಿಲ್ಲಿ ಪಲ್ಲು ಕಡೆ 1 ಮಾರು ಆಗುವಷ್ಟು ನೆರಿಗೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ 1-2 ದಿನ ಮುಂಚೆನೇ ಸ್ಯಾರಿ ಪೂರ್ತಿ ನೆರಿಗೆಗಳನ್ನು ಮಾಡಿ ನೀವು ತೆಗೆದಿಟ್ಕೊಂಡ್ರೆ ಹಬ್ಬದ ದಿನ ನಿಮಗೆ ದೇವಿಗೆ ಅಲಂಕಾರ ಮಾಡೋದಕ್ಕೆ, ಅಡುಗೆ ಕೆಲಸ, ಪೂಜೆ ಕೆಲಸ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ನಾನಿಲ್ಲಿ ಕೈಗಳಿಗೆ ಬ್ಲೌಸ್ ಪೀಸ್ನ ಹಾಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ಸ್ಯಾರಿಗೆ ಕಾಂಟ್ರಾಸ್ಟ್ ಕಲರಲ್ಲಿ ಪಿಂಕ್ ಕಲರ್ ಬ್ಲೌಸ್ ಪೀಸ್ನ ನಾನು ತಗೊಂಡು ಕೈಗಳಿಗೆ ಇಲ್ಲಿ ಸುತ್ಕೊಳ್ತಾ ಇದ್ದೀನಿ. ಫಸ್ಟು ರೈಟ್ ಹ್ಯಾಂಡ್ ಕೈ ಯಾವ ಥರ ಇರುತ್ತೆ ಆ ಥರನೇ ಇಟ್ಕೊಂಡ್ಬಿಟ್ಟು 1 ರೌಂಡ್ ಸುತ್ತಿ ಹಿಂದ್ಗಡೆ ಅಲ್ಲಿ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಲೆಫ್ಟ್ ಹ್ಯಾಂಡ್ ಕೈ ಹೇಗಿರುತ್ತೋ ಅದೇ ಥರ ಇಟ್ಬಿಟ್ಟು ಬ್ಲೌಸ್ ಪೀಸಿಂದ 1 ರೌಂಡ್ ಸುತ್ತಬಿಟ್ಟು ಹಿಂದ್ಗಡೆ ಗುಂಡ್ಪಿನ್ನ ಚುಚ್ಚಿಬಿಟ್ಟು ನಾನು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಬರುತ್ತೆ. ಕೈಗಳು ರೆಡಿ ಆಯಿತು. ಉಡ್ಸೋದು ಹೇಗೆ ಅಂತ ನೋಡೋಣ. ನಾನು ಟೇಬಲ್ ಮೇಲೆ ಒಂದು ದೊಡ್ಡ ಸ್ಟೂಲ್ನ ಇಟ್ಕೊಂಡಿದ್ದೀನಿ. ನಾನು ದೇವಿ ನಿಂತಿರೋ ಪೋಸಲ್ಲಿ ಇವತ್ತು ಸೀರೆನ ಉಡಿಸಿ ತೋರಿಸ್ತಾ ಇದ್ದೀನಿ. ಸ್ಟೂಲ್ ಮೇಲೆ ಅಕ್ಕಿ ತುಂಬಿರುವ ತಟ್ಟೆನ ಇಟ್ಬಿಟ್ಟು 2 ಬಿಂದಿಗೆನ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿರೋದ್ರಿಂದ 2 ಬಿಂದಿಗೆ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ದೊಡ್ಡದ ಬಿಂದಿಗೆ ಇದ್ರೆ 1 ಇಟ್ಕೊಂಡ್ರೆ ಆಯಿತು. ಈಗ ಸೀರೆಯ ಪಲ್ಲುನ ನಾನು ಬಿಂದಿಗೆ ಹಿಂದೆ ಹಾಕೊಂಡ್ಬಿಟ್ಟು ನೆರಿಗೆಗಳನ್ನು ಮುಂದೆ ಜೋಡಿಸ್ಕೊಳ್ತಾ ಇದ್ದೀನಿ. ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು 2ನೇ ಬಿಂದಿಗೆಗೆ ಇಲ್ಲಿ ಒಂದು ದಾರದ ಸಹಾಯದಿಂದ ಕಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮ್ಮ ಸೀರೆ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ. ಸೇಫ್ಟಿ ಪಿನ್ ಎಲ್ಲ ಯೂಸ್ ಮಾಡಿ, ಹಾಗೆ ದಾರದಿಂದ ನಾವು ಸೂಜಿ ದಾರದಿಂದ ಪೋಣಿಸಿದ್ರೆ ಸ್ಯಾರಿ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಇವಾಗ ನಾನು ದಾರದಿಂದ ಬಿಂದಿಗೆ ಕಟ್ಕೊಂಡು ನೆರಿಗೆಗಳನ್ನು ಈಕ್ವಲ್ ಡಿಸ್ಟೆನ್ಸಲ್ಲಿ ಹರಡ್ಕೊಂಡಿದ್ದೀನಿ. ನಿಧಾನಕ್ಕೆ ಟೈಮ್ ತಗೊಂಡು ನೆರಿಗೆಗಳನ್ನು ಸೆಟ್ ಮಾಡ್ಕೊಳ್ಳಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ನಾನು ಕೈಗಳನ್ನು ಕೋಲಿಗೆ ಕಟ್ಕೊಳ್ತಾ ಇದ್ದೀನಿ. ದಾರದ ಸಹಾಯದಿಂದ 2 ಕೈಗಳನ್ನು ನೀಟಾಗಿ ಕೋಲಿಗೆ ಕಟ್ಕೋಬೇಕಾಗತ್ತೆ. ಹಾಗೆ ಉಳಿದಿರೋ ಬ್ಲೌಸ್ ಪೀಸ್ನ ನಾವು ಬಿಂದಿಗೆಗೆ ಹಿಂದ್ಗಡೆ ಭಾಗದಲ್ಲಿ ನೀಟಾಗಿ ಅದನ್ನು ಸೆಟ್ ಮಾಡಿಬಿಟ್ಟು ಒಂದು ಸೇಫ್ಟಿ ಪಿನ್ನಿಂದ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಸೆರಗು ನೀವು ಯಾವ ಥರ ಬೇಕಾದರೂ ಪಲ್ಲುನ ಹಾಕೋಬೋದು. ಅದು ನಿಮ್ಮ ಇಷ್ಟ ಪ್ರಕಾರ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ 1-2-3 ಸಲ ಚೆಕ್ ಮಾಡಿ ನೀವು ಪಲ್ಲುನ ಅರೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತೆ ಎಡಗಡೆ ಭುಜದಿಂದ ಬಲಗಡೆ ಭುಜಕ್ಕೆ ಹಾಕೊಳ್ತಾ ಇದ್ದೀನಿ. ಸೀರೆದು ಪಿಂಕ್ ಮತ್ತು ಗೋಲ್ಡನ್ ಕಲರ್ ಕಾಂಬಿನೇಷನಲ್ಲಿ ಬರಲಿ ಅಂತ ನಾನು ಈ ಥರನ ಪಲ್ಲುನ ಹಾಕ್ಕೊಂಡ್ಬಿಟ್ಟು ನಾವು ಹೇಗೆ ನೆರಿಗೆಗಳನ್ನು ಸೆಟ್ ಮಾಡ್ಕೊಳ್ತೀವಲ್ಲ ಮುಂದ್ಗಡೆ ಆ ಥರ ಸೆಟ್ ಮಾಡಿಕೊಂಡು, ಬೇಕು ಅಂದರೆ ಮಾತ್ರ ಅಲ್ಲಿ ಸೇಫ್ಟಿ ಪಿನ್ ಯೂಸ್ ಮಾಡಿ, ಇಲ್ಲದೆ ಹೋದರೆ ಪರವಾಗಿಲ್ಲ. ಈ ಕಡೆನೂ 2 ಕಡೆನೂ ನಾನು ಸೆಟ್ ಮಾಡಿಕೊಂಡು ಅಲ್ಲಿ ಮಧ್ಯಭಾಗ ಸೊಂಟದ ಭಾಗದಲ್ಲಿ ನಾನು ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ಒಂದು ಶೇಪ್ ಬರಲಿ, ಹಾಗೆ ನೆರಿಗೆಗಳೆಲ್ಲ ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ. ಈಗ ಲಕ್ಷ್ಮಿಗೆ ಅಂತ ತೆಗೆದಿಟ್ಟಿರುವಂತಹ ಜ್ಯುವೆಲರೀಸ್ನ ನೀವು ಹಾಕಿ ಅಲಂಕಾರವನ್ನು ಮಾಡ್ಬೋದು. ನಾವು ಯೂಸ್ ಮಾಡಿರೋಂಥ ಜ್ಯುವೆಲರೀಸ್ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿಗೆ ಅಂತಲೇ ಒಂದು ಸೆಟ್ ಜ್ಯುವೆಲರಿ ತೆಗೆದಿಡೋದು ತುಂಬ ಒಳ್ಳೆಯದು. ಹಾಗೆಯೇ ನಾನಿಲ್ಲಿ ಕಳಸಕ್ಕೆ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಅದ್ರ ಮೇಲೆ ನಾನು ಲಕ್ಷ್ಮಿ ಮುಖ ಪದ್ಮನ ಇಟ್ಬಿಟ್ಟು
ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ಫ್ರೆಶ್ ಹೂಗಳಿಂದ ಅಲಂಕಾರ ಮಾಡಿದ್ರೆ ಲಕ್ಷ್ಮಿ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವು ನಾ ತೋರಿಸಿರೋ ಥರ ಹಬ್ಬದಲ್ಲಿ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ನಾನು ಮತ್ತೊಂದು